ಹಲವು ಆಸನಗಳು ಮಾಡ್ತಾ ಇರ್ತೀನಿ. ಇನ್ನೇನೋ ಒಂದು ಸ್ವಲ್ಪ ಬ್ಯಾಕ್ಪೆಂಡಿಂಗ್ ಇದನ್ನ ಸ್ಪ್ಲಿಟ್ ಅಂತ ಬರುತ್ತೆ. ಸ್ಪ್ಲಿಟ್ ಅಂದಾಗ ಅದು ಕಷ್ಟ ಸಾಧ್ಯವಾಗಿ ತಲೆದೋರು. ಹಿಪ್ ಓಪನಿಂಗ್ ಅಂತ ಕೂಡ ಕರೀತಾರೆ. ಹಿಪ್ ಓಪನಿಂಗ್ ಅಂದಾಗ ಬೇರೆ ದೇಶದಲ್ಲಿ ಹೆಂಗೆ ಅಂದ್ರೆ ಸಣ್ಣ ಮಕ್ಕಳಿಂದಾನೆ ಮಾಡ್ತಾರೆ. ಕರಾಟೆ ಅದರಲ್ಲೆಲ್ಲ ವಿಡಿಯೋ ಹಾಕಿರ್ತೀವಿ ಬೇಕಾದ್ರೆ ಸ್ಟೇಟಸ್ ಅಲ್ಲಿ ನೋಡಿ. ಆ ಸಣ್ಣ ವಯಸ್ಸಿಂದಲೇ ಸ್ಪ್ಲಿಟ್ ಅನ್ನೋದು ಮಿಡಲ್ ಸ್ಪ್ಲಿಟ್, ಸೈಡ್ ಸ್ಪ್ಲಿಟ್ ಅಂತೆಲ್ಲ ಬರ್ತಾವೆ. ಸಮಕೋನಾಸನ, ಹನುಮನಾಸನ ಅಂದ್ರೆ ಕಾಲನ್ನ ಸರಿಯಾಗಿ 3-3 ಅಡಿ ದೂರ ಮಾಡಿ ಕಾಲನ್ನ ನೆಲದಲ್ಲಿ ಅಂದ್ರೆ ಪೃಷ್ಠದ ಭಾಗಗಳಿಂದ ನೆಲದಲ್ಲಿ ಏನು ಲಾಭ ಪ್ರಯೋಜನ ಅಂದಾಗ ಇವನ್ ಗೈನಿಕ್ಗೆ ಸಂಬಂಧಪಟ್ಟಂತ ಗೈನಿಕ್ ಇಶ್ಯೂಸ್ ಅಂತ ಬರ್ತಾರೆ. ಆ ರೀತಿ ಸ್ತ್ರೀಪುರುಷರ ಆಂತರಿಕಾಂಗಗಳ ಸಂಬಂಧಪಟ್ಟಂತ ಸಮಸ್ಯೆಗಳು ಎಂದಿಗೂ ತಲೆದೋರದಂತೆ. ಅದರೊಂದಿಗೆ ಹಿಪ್ ಓಪನಿಂಗ್ ಅಂದಾಗ ನಿಮ್ಮ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಮತ್ತೆ ಥೈಮಸ್ ಅಂದ್ರೆ ನಿಮ್ಮ ಪೃಷ್ಠದ ತಲೆಯ ಭಾಗದ ಸ್ನಾಯುಗಳ ಭಾಗಗಳಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ದೊರದಂತೆ, ಹಿಪ್ಪು ಜಾಯಿಂಟ್ ಅಲ್ಲಿ ಯಾವುದೇ ರೀತಿಯ ಸಮಸ್ಯೆ ತಲೆದೋರದಂತೆ ಪ್ರೊಟೆಕ್ಟ್ ಅನ್ನು ಮಾಡೋದು. ಸೊ ಈ ಆಸನ ಕಷ್ಟ ಸಾಧ್ಯವಾಗಿ ತಲೆದೋರುವುದು. ಅದಕ್ಕೆ ಪೂರ್ವವಯಸ್ಸು ಸಿದ್ಧತೆ ಅಭ್ಯಾಸ ಎಲ್ಲ ಬರ್ತದೆ. ಸೊ ಅದನ್ನ ನಿರಂತರ ಮಾಡಿ ನೀವು ಹನುಮನಾಸನ ಆಗ್ಬೋದು, ಸಮಕೋನಾಸನ ಆಗ್ಬೋದು ಮಾಡ್ಬೋದು. ಬಟ್ ಅದಕ್ಕೆ ಟೈಮ್ ಹಿಡಿಯುತ್ತೆ. ನಾ ಹಿಂದೆ ಹೇಳಿದೆ ಹೊರದೇಶದಲ್ಲೆಲ್ಲ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಸಣ್ಣ ಮಗುವಿಂದ ನೋವಂದ್ರೂ ಬಿಡೋದಿಲ್ಲ, ಬಲಂತ ಮಾಡಿ ಸ್ಪ್ಲಿಟ್ ಎಲ್ಲ ಮಾಡಿಸ್ತಾರೆ. ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಮಾಡಿ ನೋಡಿ. ಕಾಲು ಸರಿಗೆ ಮುರಿದು ಹತ್ರ ದೂರ ತರಬೇಕು. ಉಸು ತೆಗೆದುಕೊಳ್ತಾ ಉಸಿರು ಹೊರಗ್ತಾ ಕೈ ನೇರ ಎತ್ತಿ ಇಂಟರ್ಲಾಕ್ ಮಾಡಿ ಮತ್ತೆ ನೋಡಿ ಕಾಲು ಕರೆಕ್ಟ್ ಟ್ವಿಸ್ಟಿಂಗ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಉಸು ತೆಗೆದುಕೊಳ್ತಾ ಉಸಿರು ಹೊರಗ್ತಾ ನೋಡಿ ಈ ರೀತಿ ಕಾಲು ತಿರುಗಬೇಕು. ಪಾದ ಉಸು ತೆಗೆದುಕೊಳ್ತಾ ಉಸಿರು ಹೊರ ಈ ರೀತಿ ಈ ಕಡೆ ಒಂದು 10 ಬಾರಿ, ಈ ಕಡೆ ಒಂದು 10 ಬಾರಿ. ನಿಮ್ಗೆ ಇಷ್ಟು ಒಳಗೆ ಹೋಗಕ್ಕಾಗಿಲ್ಲ ಅಂದ್ರೂ ಇಷ್ಟಾರ ಮಾಡಿ ನೋಡಿ. ಇಷ್ಟಾರ ಮಾಡ್ಬೇಕು, ಟ್ರೈ ಮಾಡ್ಬೇಕು ಓಕೆನಾ. ಈ ಕಡೆ ಒಂದು 10 ಸಲ ನೀವು ಇನ್ಕಂಪ್ಲೀಟ್ ಹಿಂಗೆ ಬಂದಾಗ ನಿಮ್ಮ ತೊಡೆ ಕಾಪ್ ಮಸಲೆಲ್ಲ ನೆಲದಲ್ಲಿ ಕುತ್ಕೊಂತಿದೆ ಅಂದ್ರೆ ಅದು ಅದ್ಭುತವಾಗಿ ಮಾಡ್ತಿದ್ದೀರ, ಅದು ಪರಿಪೂರ್ಣ. ಟ್ರೈ ಮಾಡ್ತಾರೆ. ಇದನ್ನ ಸ್ಕಂದಾಸನ ಅಂತ ಕೂಡ ಉಲ್ಲೇಖ ಮಾಡಲ್ಲ. ಹೋಲ್ಡಿಂಗ್ ಮಾಡು, ಮೂಮೆಂಟ್ ಮಾಡು. ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಇಷ್ಟು ಮಾಡಿ ಉಸಿರು ತೆಗೆದುಕೊಳ್ತಾ ಉಸಿರು ಹೊರ ಇಷ್ಟು ಮಾಡಬೇಕು. ಹೆಂಕಾಲಿನಲ್ಲಿ ಹಿಂದಿ ಮೇಲೆ ಬರಬೇಕು. ಕರೆಕ್ಟ್. ಬಲಗಡೆ ಒಂದು 10 ಸಲ, ಎಡಗಡೆ ಒಂದು 10 ಸಲ ಮಾಡಿದ್ರೆ ಸಾಕು.